Hello everyone, I am Akash, Interface College of Davangere. Previous class will discuss about programming language, what are the types of programming language and translators. Today we'll discuss about what is instruction and program and software, what are the types of software. Come, let's move the topics. What is instruction? Instruction is one of the commands. Is a program that will be instruct us. ನಾವೇನು ಪ್ರೋಗ್ರಾಮಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವ ಅಟ್ ಆರ್ ಆಲ್ ದ ಕಮೆಂಟ್ಸ್ ವಿಲ್ ಪರ್ಫಾರ್ಮ್ ಆ್ಯಂಡ್ ಇಟ್ ಈಸ್ ಟೇಕ್ ಕಂಪೈಲರ್ ಆ್ಯಂಡ್ ಪರ್ಫಾರ್ಮ್ ದ ಸ್ಪೆಸಿಫಿಕ್ ಟಾಸ್ಕ್. ನಾವು ಏನೇ ಪ್ರೋಗ್ರಾಮಲ್ಲಿ ಕಮೆಂಟ್ಸ್ ಕೊಟ್ಟರು ಅವನ್ನ ಇಂಟ್ರ್ಯಾಕ್ಟ್ ಮಾಡಿ ಕಂಪೈಲರ್ ಆಯ್ತಲ್ಲ ಅದು ನಮಗೆ ಆ್ಯಕ್ಷನ್ಸ್ ಟಾಸ್ಕ್ಗಾಗಿ ತಗೊಂಡು ಆ್ಯಕ್ಷನ್ ಏನೇ ಇದ್ದರೂ ನಮಗೆ ಔಟ್ಪುಟ್ ಕೊಡುತ್ತೆ. ದಟ್ ಈಸ್ ದ ಇನ್ಸ್ಟ್ರಕ್ಷನ್. ಆಲ್ ಆಫ್ ದ ಕಮೆಂಟ್ಸ್ ವಿಲ್ ಪ್ರೋಗ್ರಾಮ್ ದಟ್ ಇಂಟ್ರ್ಯಾಕ್ಟ್ ತಗೊಳುತ್ತೆ ಇಟ್ ಕಂಪೈಲರ್ ಇಟ್ ಗಿವ್ ದ output and task it to the specific task. Next is program. What is a program? Program is a set of instructions. It is also take the all the instructions and code automatically perform a task. ಈ ಪ್ರೋಗ್ರಾಮ್ ಅನ್ನೋದು ಏನಂದರೆ ಎಲ್ಲ ನಾವೇನು ಕೋಡಿಂಗ್ ಬರಿತೀವಲ್ಲ ಅದೆಲ್ಲ ತಗೊಂಡು ಇಟ್ ಈಸ್ ಆಲ್ಸೋ ಗಿವ್ಸ್ ಆಟೋಮೆಟಿಕಲಿ ಅಂದರೆ ಏನೇ ಕೊಟ್ಟರು ಇದು ಟಾಸ್ಕಾಗಿ ಪರ್ಫಾರ್ಮ್ ಮಾಡಿ ನಮಗೇನಿದ್ರು ಔಟ್ಪುಟ್ ಕೊಡುತ್ತೆ. ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್ ಮಾಡಿ ಅದು ಇನ್ಸ್ಟ್ರಕ್ಷನ್ಸ್ ಇರ್ತವೆ. ಎಕ್ಸಾಂಪಲಾಗಿ ಯಾಶ್ ಇನ್ಕ್ಲೂಡ್ stdio.h int main ಆರ್ ದ ಎಕ್ಸಾಂಪಲ್ಸ್. ಆಟೋಮೆಟಿಕಲಿ ಇಟ್ ಗಿವ್ ಟಾಸ್ಕ್. ಎಕ್ಸಾಂಪಲ್ ನೋಡೋಣ. ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಸಿಂಪಲ್ ಪ್ರೋಗ್ರಾಮ್. ಇಟ್ ಈಸ್ ಎ ಸಮ್ ಮಾಡೋದು ಹೆಂಗಂತ ಒಂದು ಇಂಟ್ ತಗೊಂಡಿದ್ವಿ. ಯಾಶ್ ಇನ್ಕ್ಲೂಡ್ stdio.h ಇದರೊಳಗಡೆ ಸ್ಕ್ಯಾನ್ ಆಫ್ ಪ್ರಿಂಟ್ ಆಫ್ ಇರ್ತವೆ. ಮತ್ತು ಇದರೊಳಗೆ ಮತ್ತು ಎಂಟರ್ ದ 2 numbers, 2 ನಂಬರ್ನ ನಾವೇನು ಪ್ರಿಂಟ್ ಮಾಡ್ತೀವಿ ಒಂದು ಪರ್ಫಾರ್ಮ್ ಮಾಡಿ ನಮಗೆ ಟಾಸ್ಕಾಗಿ ಔಟ್ಪುಟ್ ಕೊಡುತ್ತೆ. ಇಟ್ ಈಸ್ ಒನ್ ಆಫ್ ದ ಕಮೆಂಟ್ ತಗೊಂಡು ನಮಗೆ ಔಟ್ಪುಟ್ ಆಗಿ ಕೊಡುತ್ತೆ. ಸಮ್ ಆಫ್ 2 numbers. ನಾವೇನು 2 numbers ಕೊಡ್ತೀವೋ ಅವನ್ನ ಸಮ್ ಮಾಡಿ ನಮಗೆ ಕೊಡೋದೇ ಇನ್ಸ್ಟ್ರಕ್ಷನ್ಸ್ ಮಾಡಿ ಔಟ್ಪುಟ್ ಆಗಿ ಟಾಸ್ಕ್ ಆಗಿ ತಗೊಂಡು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದೇ ಇಟ್ ಈಸ್ ಒನ್ ಆಫ್ ದ ಪ್ರೋಗ್ರಾಮ್. ನಮಗೇನು ಔಟ್ಪುಟ್ ಬರುತ್ತೆ ನೋಡೋಣ. is a enter the number 10 ಕೊಟ್ಟೀನಿ 20. it is give some 30. 10 ಮತ್ತು 20 add and give the 30. it is the result of the program. it is one of the result of the program. Third topic is software. Refer to software is a collection of programs. It is also a collection of programs and data and instructions that tell computer that electronic device. Software is a electronic idanದ್ರೆ electronic device ಆಗಿರುತ್ತೆ software from specific task. ಇದು ಅಷ್ಟೇ do the tasks also will do electronic device software. Unlike the hardware which refers to physical components, device software intangible. Software is intangible. Mainly 2 types are software: system software and application software. It is a collection of programs, data and instructions. ನಾವೇನೇ ಪ್ರೋಗ್ರಾಮ್ ಕೊಟ್ಟು ಇದು ಸಾಫ್ಟ್ವೇರ್ ಆಗಿ ಕಲೆಕ್ಷನ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಇದು ಅಷ್ಟೇ ಫ್ರಮ್ ಎ ಟಾಸ್ಕ್. ದೇರ್ ಆರ್ 2 types in software: system software and application software. System software is include the operating system. ನಾವೇನು ಒಂದು ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಏನೇ ಇದ್ದರೂ ಆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಒಂದು ಆಪರೇಟಿಂಗ್ ಸಿಸ್ಟಮ್. ಆ ಒಳಗಡೆ ಇದ್ದು ಆಪರೇಟ್ ಮಾಡುತ್ತಲ್ಲ ಅದೇ ಸಿಸ್ಟಮ್ ಸಾಫ್ಟ್ವೇರ್. ಲೈಕ್ ವಿಂಡೋಸ್, ಎಕ್ಸಾಂಪಲ್ ಲೈಕ್ ವಿಂಡೋಸ್ ಆರ್ ಲೂನೆಕ್ಸ್. ನಾವೇನು ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ಬರುತ್ತಲ್ಲ ವಿಂಡೋಸ್, ದಟ್ ಈಸ್ ಆಲ್ಸೋ ಡು ದ ಆಪರೇಟಿಂಗ್. ಇಟ್ ಈಸ್ ಆಲ್ಸೋ ಡು ಆಪರೇಟ್. Unitly programs that help the message hardware to allows the operator software to function. ಅದು ಮೆಸೇಜ್ ಕೊಡ್ತದೆ, ಹೆಲ್ಪ್ ಮಾಡುತ್ತೆ, ಮೆಸೇಜ್ ಕೊಡುತ್ತೆ ಹಾರ್ಡ್ವೇರ್ಗೆ. ಏನೋ ಯೂಸರ್ ವಿಲ್ ಡೂಯಿಂಗ್ ದ ವರ್ಕ್ ಇಟ್ ಗಿವ್ ದ ಮೆಸೇಜ್ ಟು ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ is operate the all devices. It is a system software. Application software is those are programs that designed the end users perform the specific task such word processor. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಹ್ಯೂಮನ್ಸ್ ಮಾಡ್ಕೊಂಡಿರೋದು, ಅಂದರೆ ಯೂಸರ್ಸ್ ಮಾಡ್ಕೊಂಡಿರೋದು. ಸಾಫ್ಟ್ವೇರ್ ಆಗಲಿ, ಗೂಗಲ್ ಕ್ರೋಮ್ ಆಗಲಿ, ಮೀಡಿಯಾ ಪ್ಲೇಯರ್ಸ್,
ನಾವು ಮಾಡ್ಕೊಂಡ್ರೆ ನಾವೇನೇ ಇನ್ಫಾರ್ಮೇಷನ್ ಬೇಕಂದ್ರೂ ತಗೊಳೋದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ. ಅಪ್ಲಿಕೇಶನ್ ಸಾಫ್ಟ್ವೇರು ಎಲ್ಲ ಥರದ ಅಪ್ಲಿಕೇಶನ್ಗಳು ಇರುತ್ತೆ. ನಾವೇನು ಡಿಲೀಟು ಮಾಡ್ಕೋಬೋದು, ಇನ್ಸ್ಟಾಲ್ ಅದು ಇನ್ಸ್ಟಾಲ್ ಆಗಿರುತ್ತಾರೆ, ನಾವು ಡಿಲೀಟು ಮಾಡ್ಕೋಬೋದು. ನಾವೇನೇ ಇನ್ಫಾರ್ಮೇಷನ್ ಇದ್ದರೂ ತಿಳ್ಕೋಬೋದು. ಗೂಗಲ್ ಕ್ರೋಮ್ ಆಗಲಿ, ವೆಬ್ ಬ್ರೌಸರ್ ಆಗಲಿ, ಮೈಕ್ರೋಸಾಫ್ಟ್ ವರ್ಡ್ ಆಗಲಿ, ಮೀಡಿಯಾ ಪ್ಲೇಯರ್ ಆಗಲಿ, ಇಟ್ ಈಸ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್. System software purpose. System software is a message that controls the computer order. It is the manage the controls and hardware ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಕ್ಯಾನ್ ರನ್, ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ರನ್ ಆಗುತ್ತೆ. ಇಟ್ ಸರ್ವೈವ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ದ ಹಾರ್ಡ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಈ ಹಾರ್ಡ್ವೇರ್ಗೂ ಮತ್ತು ಅಪ್ಲಿಕೇಶನ್ ಪ್ರೋಗ್ರಾಮ್ ಒಂದು ಬ್ರಿಡ್ಜ್ ಆಗಿ ಇರುತ್ತೆ ಇದು ಸಿಸ್ಟಮ್ ಸಾಫ್ಟ್ವೇರ್. ಎಕ್ಸಾಂಪಲ್ ಆಪರೇಟಿಂಗ್ ಸಿಸ್ಟಮ್, ಡಿವೈಸ್ ಯೂನಿಟಲಿ ಪ್ರೋಗ್ರಾಮ್ಸ್ ಆ್ಯಂಡ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಟೂಲ್ಸ್. ಅಂದರೆ ಏನಂದರೆ ಸಿಸ್ಟಮ್ ಸಾಫ್ಟ್ವೇರು, ಆಪರೇಟಿಂಗ್ ಸಿಸ್ಟಮ್ ಮತ್ತು ಡಿರೈವೇಟ್ಸು ಮತ್ತು ಯೂನಿಟ್ಲಿ ಪ್ರೋಗ್ರಾಮ್ಸು ಅವೆಲ್ಲ ಏನಂದರೆ ಒಳಗಡೆ ಅಲ್ಲ ಸಿಸ್ಟಮ್ ಒಳಗಡೆ ಇರ್ತವೆ, ಅವು ಆಪರೇಟ್ ಮಾಡ್ತಾವೆ ಅಷ್ಟೇ. ನಮಗೆ ಏನೇ ಬೇಕಂದ್ರೆ ವಿಂಡೋಸು ಮತ್ತು ಯೂನಿಕ್ಸ್ ಅವೆ ನಮಗೆ ಬೇಕಂದರೆ ಕೊಡ್ತವೆ. ಸಿಸ್ಟಮ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಟೂಲ್ಸ್ಗಳು ಇರ್ತಾವಲ್ಲ, ನಮಗೆ ಬೇಕಾದರೆ ಕೊಡ್ತವೆ. ಕೀ ಪಾಯಿಂಟ್ಸ್: ರನ್ಸ್ ಇನ್ ದ ಕೀಬೋರ್ಡ್, ರನ್ಸ್ ಇನ್ ದ ಬ್ಯಾಕ್ ಗ್ರೌಂಡ್. ಅಂದರೆ ನಮಗೆ ಗೊತ್ತಾಗಲ್ಲ ಒಳಗಡೆ ಏನಿದ್ರು ಫಂಕ್ಷನ್ ಪ್ರಾಪರ್ಲಿ ಒಳಗಡೆ ಮಾಡ್ತಾವೆ ಫಂಕ್ಷನ್ಸು. ಪ್ರೊವೈಡ್ಸ್ ದ ಇನಿಷಿಯಲಿ ಸರ್ವಿಸಸ್ ಲೈಕ್ ಮೆಮೊರಿ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ, ಯೂಸರ್ ಇಂಟರ್ಫೇಸ್ ಆಗಿ ವರ್ಕ್ ಮಾಡಿದೆ. ಒಳಗಡೆ ಇನಿಷಿಯಲಿ ಸರ್ವಿಸ್ ಲೈಕ್ ಮೆಮೊರಿ ಮ್ಯಾನೇಜ್ಮೆಂಟ್, ಅಂದರೆ ಮೆಮೊರಿ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಮಾಡ್ಕೊಂಡು, ನಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ಕಂತ ಸ್ಟೋರ್ ಮಾಡ್ಕೊಂಡು ಇರ್ತವೆ ಅವು. ಅಂದರೆ ಲೈಕ್ ಮೆಮೊರಿ ಮ್ಯಾನೇಜ್ಮೆಂಟ್ ಆಗಿ, ಯೂಸರ್ ಇಂಟರ್ಫೇಸ್ ಆಗಿ ನಮಗೆ ಕೊಡ್ತಾ ಹೋಗ್ತವೆ, ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ದಟ್ ಈಸ್ ದ ಸಿಸ್ಟಮ್ ಸಾಫ್ಟ್ವೇರ್. ವರ್ಕ್ಸ್ ಇಂಡಿಪೆಂಡೆಂಟ್ಲಿ, ಸ್ಪೆಸಿಫಿಕ್ ಟಾಸ್ಕ್ ಆರ್ ಯೂಸರ್ ನೀಡ್ಸ್ ನೆಸಸರಿ ಟು ಓವರಾಲ್ ಫಂಕ್ಷನಿಂಗ್ ಆಫ್ ದ ಸಿಸ್ಟಮ್. ವರ್ಕ್ಸ್ ಇಂಡಿಪೆಂಡೆಂಟ್, ನಾವೇನು ವರ್ಕ್ ಮಾಡ್ತೀವಲ್ಲ ಆ ಸ್ಪೆಸಿಫಿಕ್ ಟಾಸ್ಕ್ ಯೂಸರ್ ನೀಡ್ಲಿ ನೆಸಸರಿ ಫಾರ್ ಓವರಾಲ್ ಫಂಕ್ಷನಿಂಗ್ ಆಫ್ ದ ಸಿಸ್ಟಮ್. ನಾವೇನೇ ಕೇಳಿದ್ರು ಟಾಸ್ಕ್ನ ಅದು ಮುಗಿಸಿ ನಮಗೆ ಕೊಡ್ತತೆ ಆಪರೇಟಿಂಗ್ ಸಿಸ್ಟಮ್. ದಟ್ ಈಸ್ ದ ಸಿಸ್ಟಮ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಅ ಡಿಸೈನಿಂಗ್ ಎ ಪರ್ಫಾರ್ಮ್ ಟಾಸ್ಕ್ ಯೂಸ್. ನಾವೇನು ಡಿಸೈನ್ ಮಾಡ್ಕೊಂಡಿರ್ತೀವಲ್ಲ ಅದು ಅಪ್ಲಿಕೇಶನ್ ಸಾಫ್ಟ್ವೇರ್, ನಾವು ಅಷ್ಟೇ ಡಿಸೈನ್ ಮಾಡ್ಕೊಂಡಿರ್ತೀವಿ. ಪ್ರಾಪರ್ಲಿ ಎಂಟರ್ಟೈನ್ಮೆಂಟ್ ಆರ್ ಡಾಟಾ ಮ್ಯಾನೇಜ್ಮೆಂಟ್, ಅಂದರೆ ನಾವು ಎಷ್ಟು ಬೇಕೋ ಅಷ್ಟು ಡಾಟಾ ತೊಗೊಳೋದು, ಮತ್ತು ಎಷ್ಟು ಬೇಕೋ ಪ್ರೊಡಕ್ಟಿವಿಟಿ, ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಾಡಕ್ಟ್ ನಾವು ಮಾಡ್ಕೊತೀವಲ್ಲ, ದಟ್ ಈಸ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್. ಅದಕ್ಕೆ ಯೂಸರ್ ಡಿಸೈನ್ ಮಾಡಿರ್ತಾನೆ. ಎಕ್ಸಾಂಪಲ್ಸ್: ವರ್ಡ್ ಪ್ರೊಸೆಸರ್ ನಾವು ಮಾಡ್ಕೊಂಡಿರೋದೆ, ವೆಬ್ ಬ್ರೌಸರು ನಾವು ಮಾಡ್ಕೊಂಡಿದ್ದೀವಿ, ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರು ನಾವು ಮಾಡ್ಕೊಂಡಿರೋದು, ಗೇಮ್ಸು ನಾವು ಮಾಡ್ಕೊಂಡಿರೋದೆ, ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮು ನಾವು ಮಾಡ್ಕೊಂಡು, ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋದೇ ಅಪ್ಲಿಕೇಶನ್ ಸಾಫ್ಟ್ವೇರ್. ವಾಟ್ ಆರ್ ದ ಕೀ ಫೀಚರ್ಸ್ ಆಫ್ ಅಪ್ಲಿಕೇಶನ್? ಫೋಕಸ್ ಆನ್ ಯೂಸರ್ ಡಿವೈಸಸ್ ಆ್ಯಕ್ಟಿವಿಟೀಸ್ ಆರ್ ಸ್ಪೆಸಿಫಿಕ್ ಫಂಕ್ಷನ್ಸ್. ಮತ್ತು ಕ್ಯಾನ್ ಬಿ ಇನ್ಸ್ಟಾಲ್ಡ್ ಆರ್ ರಿಮೂವ್ಡ್ ಇಂದ ಯೂಸರ್. ನಮಗೆ ಬೇಕಂದರೆ ಇನ್ಸ್ಟಾಲ್ ಮಾಡ್ಕೊತೀವಿ, ಮತ್ತು ನಮಗೆ ಬೇಕಾದಾಗ ರಿವ್ಯೂ ಮಾಡ್ಕೊತೀವಿ, ಅದು ನಮಗೆ ಬಿಟ್ಟಿದ್ದು. ದಟ್ ಈಸ್ ದ ರಿಕ್ವೈರ್ಮೆಂಟ್. ನಮಗೆ ಬೇಕಾದರೆ ತೊಗೊತೀವಿ, ಇಲ್ಲಾಂದರೆ ಬೇಡ. ರಿಕ್ವೈರ್ಸ್ ದ ಸಿಸ್ಟಮ್ ಸಾಫ್ಟ್ವೇರ್ ಟು ರನ್. ನಾವು ರಿಕ್ವೈರ್ ಮಾಡ್ಕೊಂಡ್ರೆ ಮಾತ್ರ ಸಿಸ್ಟಮ್ ಏನಾಗುತ್ತೆ, ರನ್ ಆಗುತ್ತೆ ಸಾಫ್ಟ್ವೇರ್. ದಟ್ ಈಸ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್. ಇಟ್ ಈಸ್ ಒಂದಿದ ಇನ್ಸ್ಟಾಲ್ ಆರ್ ಡಿಲೀಟೆಡ್, ನಮಗೆ ಬಿಟ್ಟಿದ್ದು. ದಟ್ ಈಸ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್. ಇಟ್ ಈಸ್ ಆಲ್ ಅಬೌಟ್ ದ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ಸ್. ಟೇಕ್ ಯು ಒನ್ ಟುಡೇ ವಿಲ್ discuss about system software and application software program instruction. Okay, bye.